ವಿಜಯನಗರ ಜಿಲ್ಲೆ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆ ಕೊರತೆ ಎದುರಿಸುತ್ತಿರುವಂಥ ಜಿಲ್ಲೆಯಾಗಿದೆ. ಜಿಲ್ಲೆಯಲ್ಲಿ ಬರಗಾಲ ತಾಂಡವವಾಡ್ತಾ ಇದ್ದು ಜನ ಹಳ್ಳಿ ಬಿಟ್ಟು ಸಿಟಿಯತ್ತ ಗುಳೆ ಹೊರಟಿದ್ದಾರೆ. ಹೀಗಾಗಿ ಜನರ ವಲಸೆ ತಪ್ಪಿಸಲು ಅಧಿಕಾರಿಗಳು ಮುಂದಾಗಿದ್ದು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ರಾಜ್ಯದ ಉದ್ದಕ್ಕೂ ಬರಗಾಲದ ಕಾರ್ಮೋಡ ಆವರಿಸಿದೆ. ಬೆಳಗಾವಿ ಟು ಚಾಮರಾಜನಗರ, ಮಂಗಳೂರು ಟು ತುಮಕೂರು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬರ ತಾಂಡವವಾಡ್ತಾ ಇದೆ. ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆ ಕೊರತೆ ಎದುರಾಗಿದ್ದು ಜಿಲ್ಲೆಯಲ್ಲಿ ತೀವ್ರ ಜಲಕ್ಷಾಮ ಎದುರಾಗಿದೆ. ವಿಜಯನಗರ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಅಭಾವ ಎದುರಿಸ್ತಾ ಇರುವಂಥ ಜಿಲ್ಲೆಯಾಗಿ ಗುರುತಿಸಿಕೊಂಡಿದೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ 60% ಮಳೆ ಕೊರತೆ ಇದ್ದು ಮಳೆ ಇಲ್ಲದೆ ಗ್ರಾಮೀಣ ಭಾಗದ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ನೇತೃತ್ವದ ತಂಡ ಪ್ರತಿ ಗ್ರಾಮಗಳಿಗೆ ತೆರಳಿ ಬೆಳೆ ಹಾನಿ, ಕುಡಿಯುವ ನೀರು ಹಾಗೂ ಉದ್ಯೋಗ ಖಾತರಿ ಯೋಜನೆ ಕುರಿತು ವಸ್ತುಸ್ಥಿತಿ ಅಧ್ಯಯನ ನಡೆಸ್ತಾ ಇದೆ. ಸೊ ಇಲ್ಲೂ ಕಬ್ಬು ಬೆಳೆದಿದ್ದಾರೆ, ಈ ಕಡೆ ಮೇಜ್ ಬೆಳೆದಿದ್ದಾರೆ ಮತ್ತು ತೊಗರಿ ಬೆಳೆದಿದ್ದಾರೆ. ಸೊ ಯಾವುದೂ ಸಹ ಸರಿಯಾಗಿ ನೀರಿನ ಕೊರತೆಯಿಂದ ಸರಿಯಾಗಿ ಬೆಳೆದಿಲ್ಲ. ಸೊ ಹಾಗಾಗಿ ನಾವು ವೀಕ್ಷಣೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಬೇರೆ ತಾಲೂಕುಗಳಲ್ಲೂ ನಾವು ಹೋಗಿ ಇವತ್ತು ವೀಕ್ಷಣೆ ಮಾಡಿ ರಿಪೋರ್ಟನ್ನು ತಗೊಂಡು ಒಂದು ವಾರದಲ್ಲಿ ರಿಪೋರ್ಟ್ ಕಳಿಸ್ತೀವಿ. ಮಳೆ ಇಲ್ಲದ ಕಾರಣ ಉದ್ಯೋಗ ಅರಸಿ ಗ್ರಾಮೀಣ ಭಾಗದ ಜನರು ನಗರಗಳಿಗೆ ಗುಳೆ ಹೋಗ್ತಾ ಇದ್ದಾರೆ. ಜನರ ವಲಸೆ ತಪ್ಪಿಸಲು ಜಿಲ್ಲಾಡಳಿತ ಮಹತ್ವದ ಕ್ರಮ ತೆಗೆದುಕೊಳ್ತಾ ಇದೆ. ಬಿಬಿಜಿ ರಾಮ್ಜಿ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ತಕ್ಷಣವೇ ಕಾಮಗಾರಿಗಳನ್ನು ಆರಂಭಿಸಿ ದುಡಿಯುವ ಕೈಗಳಿಗೆ ಕೆಲಸ ನೀಡಲಾಗುವುದು ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕುಡಿಯುವ ನೀರು ಸಮಸ್ಯೆ ಇಲ್ಲ, ಅಷ್ಟು ಗಂಭೀರವಾಗಿ ಇಲ್ಲ. ಕುಳ್ಳಿಗಿ ತಾಲೂಕಿನಲ್ಲಿ ಪಾವಗಡ ಸ್ಕೀಮ್ ಮುಖಾಂತರ MBS ತೃತೀಯ ಒತ್ತಡ ನೀರು ಸಪ್ಲೈ ಕೊಡ್ತಿದ್ದೀವಿ. ಮತ್ತೆ ನಮ್ಮದು BBG ರಾಮ್ಜಿನಲ್ಲಿ ಕೂಡ ನಾವು ಕೆಲಸ ಶುರು ಮಾಡ್ತಿದ್ದೀವಿ. ಕ್ರಿಯಾ ಯೋಜನೆ ಅಪ್ರೂವ್ ಆಗಿದೆ ಯುಕ್ತ ದರ ಅಪ್ಲಿಕೇಶನ್ ಮುಖಾಂತರ. ಇನ್ನು ಮಳೆ ಇಲ್ಲದೆ ಜಮೀನುಗಳು ಬತ್ತಿ ಹೋಗಿದ್ದು ಸರ್ಕಾರ ಕೂಡಲೇ ವಿಜಯನಗರ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಣೆ ಮಾಡಿ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ.